ಶ್ರೀಲಂಕಾದಲ್ಲಿ ನಡೆದಂತಹ ಬಾಂಬ್ ಸ್ಫೋಟದಿಂದ ಪಾರಾಗಿದ್ದಾರೆ ಬಹುಭಾಷಾ ನಟಿ ರಾಧಿಕಾ ಶರತ್ ಕುಮಾರ್. ಸಿನಾಮೋನ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ ತಂಗಿದ್ರು ರಾಧಿಕಾ ಶರತ್ ಕುಮಾರ್. ಇಲ್ಲಿಂದ ಹೊರಟ ನಂತರ ಬಾಂಬ್ ಸ್ಫೋಟವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಒಂದು ಅಪಾಯದಿಂದ ಪಾರಾಗಿದ್ದಾರೆ ಬಹುಭಾಷಾ ನಟಿ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ರಾಧಿಕಾ ಶರತ್ ಕುಮಾರ್. ಬಹುಭಾಷಾ ನಟಿ ರಾಧಿಕಾ ಪ್ರಾಣಾಪಾಯದಿಂದ ಪಾರಾಗಿರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಶ್ರೀಲಂಕಾದ ಕೊಲಂಬೋದಲ್ಲಿ ವಿವಿಧ ಕಡೆ ಇವತ್ತು ಸರಣಿ ಸ್ಫೋಟ ಕೂಡ ಸಂಭವಿಸಿದೆ. ಹೋಟೆಲ್ಗಳಾಗಿರುವುದು, ಚರ್ಚ್ಗಳ ಮೇಲೆ ಇವತ್ತು ದಾಳಿಯನ್ನು ಕೂಡ ನಡೆಸಲಾಗಿತ್ತು. ಈ ಸ್ಫೋಟದಿಂದ ಪಾರಾಗಿದ್ದಾರೆ ಬಹುಭಾಷಾ ನಟಿ ರಾಧಿಕಾ ಶರತ್ ಕುಮಾರ್. ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದಂತಹ ಈ ಒಂದು ಘಟನೆಯಲ್ಲಿ ಪಾರಾಗಿರುವ ಬಗ್ಗೆ ಈಗಾಗಲೇ ಟ್ವಿಟರ್ ಅಲ್ಲಿ ಬರ್ಕೊಂಡಿದ್ದಾರೆ ನಟಿ ರಾಧಿಕಾ ಶರತ್ ಕುಮಾರ್. ಜೊತೆಗೆ ಟ್ವಿಟರ್ ಅಲ್ಲಿ ತಮ್ಮ ಆತಂಕವನ್ನು ಕೂಡ ಹೊರ ಹಾಕಿದ್ದಾರೆ. ಅವರು ಈ ಒಂದು ಘಟನೆಯ ಬಗ್ಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಹಾಗೇನೆ ತಾನು ಈ ಒಂದು ಅಪಾಯದಿಂದ ಹೊರ ಬಂದಿರುವ ಬಗ್ಗೆ ಕೂಡ ಬರ್ಕೊಂಡಿದ್ದಾರೆ. ಈಗಾಗಲೇ ಬಾಂಬ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ತಾನು ಶ್ರೀಲಂಕಾದ ಹೋಟೆಲ್ನಲ್ಲಿ ಕೂಡ ಇದ್ದೆ ಅನ್ನೋದನ್ನ ಬರ್ಕೊಂಡಿರುವಂತದ್ದು. ಜೊತೆಗೆ ಈ ಒಂದು ಘಟನೆ ನಿಜವಾಗ್ಲೂ ಕೂಡ ಒಂದು ರೀತಿಯ ಶಾಕಿಂಗ್, ಕಾಂಟ್ ಬಿಲೀವ್ ದಿಸ್ ಶಾಕಿಂಗ್ ಅನ್ನುವಂಥದ್ದನ್ನ ಕೂಡ ಅಲ್ಲಿ ಬರ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಆತಂಕವನ್ನ ಕೂಡ ಹೊರ ಹಾಕಿದ್ದಾರೆ. ಸ್ವಲ್ಪದೇ ಕ್ಷಣದ ಹಿಂದೆ ನಾನು ಈ ಒಂದು ಹೋಟೆಲ್ನಿಂದ ಕೂಡ ಹೊರ ಬಂದೆ ಅನ್ನೋದನ್ನ ಕೂಡ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಾಕಿಕೊಂಡಿದ್ದು, ಈ ಅಪಾಯದಿಂದ ನಾನು ಪಾರಾಗಿದ್ದೇನೆ ಅನ್ನೋದನ್ನ ಬರ್ಕೊಂಡಿದ್ದಾರೆ. ಜೊತೆಗೆ ಒಂದು ರೀತಿಯಲ್ಲಿ ಇದು ನಂಬೋದಕ್ಕೆ ಅಸಾಧ್ಯ ಆಗಿದೆ, ಒಂದು ರೀತಿಯಲ್ಲಿ ಶಾಕ್ಗೆ ಒಳಗಾಗಿದ್ದೇನೆ, ಇಂತಹ ಘಟನೆ ಆಗಿರೋದು ಅನ್ನೋದನ್ನ ಕೂಡ ತನ್ನ ಟ್ವಿಟರ್ ಅಲ್ಲಿ ಬರೆದುಕೊಂಡಿದ್ದಾರೆ ಬಹುಭಾಷಾ ನಟಿ ರಾಧಿಕಾ ಶರತ್ ಕುಮಾರ್.